ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ಆಗಬೇಡಿ ಆಲಿಸಿ ನಮ್ಮನ್ನು ಆಲಿಸಿ ಕಾರ್ಯಕ್ರಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ದಿನದಂದು ನಾವು ಕೂಡ ಈ ವಿಶೇಷವಾಗಿ ಅವೇರ್ನೆಸ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕೆ, ನಮಗೆ ಈ ಒಂದು ವಿಶೇಷವಾದ ದಿನದ ಮಾಹಿತಿಗಳನ್ನ ತಿಳಿಸೋದಕ್ಕೆ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಜಿಲ್ಲಾ ಯೂನಿಯನ್ನ ಜಿಲ್ಲಾಧ್ಯಕ್ಷರಾಗಿ, ತೀರ್ಥಹಳ್ಳಿ ತಾಲೂಕು ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ದಿವಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮ್ಮ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಗಲೇ ತಾವು ಹೇಳ್ತಾ ಇದ್ರಿ ಈ ದಿನವನ್ನು ಯಾಕೆ ಆಚರಣೆ ಮಾಡ್ತಾರೆ, ಈ ವರ್ಷದ ಥೀಮ್ ಏನಾಗಿದೆ ಅನ್ನೋದ್ರ ಬಗ್ಗೆ. ಹಾಗೆ ಈ ಒಂದು ದಿನವನ್ನು ಆಚರಣೆ ಮಾಡೋದ್ರಿಂದ ವಿಶೇಷ ಚೇತನರಿಗೆ ಯಾವ ರೀತಿಯ ಅನುಕೂಲಗಳಾಗ್ತಾ ಇದೆ ಮತ್ತೆ ಯಾವ ರೀತಿಯ ಪ್ರೋತ್ಸಾಹ ಸಿಗ್ತಾ ಇದೆ ಅನ್ನೋದನ್ನ ಹೇಳ್ಬೋದು ಸರ್. ಈಗ ಅಂಗವಿಕಲರು ಅನ್ನೋದು ಪದವನ್ನ ಬಳಸಬಾರ್ದು ಅನ್ನೋದೊಂದು ಇದಿದೆ. ಆದ್ರೆ ಸರ್ಕಾರದ ಮಟ್ಟದಲ್ಲಿ ಇದೆ, ಅದು ಬಳಸಬಾರ್ದು ಅನ್ನೋದು ಒಂದು ಇದು ಬಂದಿದೆ. ನೀವ್ ಹೇಳ್ದಾಗ ಈಗ ಅದರಿಂದ ಅನುಕೂಲ ತುಂಬಾ ಜನಕ್ಕಾಗಿದೆ ಸರ್. ಯಾವ ಪ್ರತಿಯೊಬ್ಬರು ಅದನ್ನ ಅವರಿಗೆ ಅರಿವಿಲ್ದಂಗೆ, ಎಕ್ಸಾಂಪಲ್ ನಾನೇ ಇರ್ಬೋದು. ನಾನೇ ಈಗಾಗಲೇ ಫಸ್ಟ್ ಟೈಮ್ ಮಾತಾಡ್ತಾ ಹೇಳಿದೆ, ವಿಶ್ವ ವಿಕಲಚೇತನ ದಿನಾಚರಣೆ ಅಂತ ನಾನು ಚಿಕ್ಕಕ್ಕಿರ್ಬೇಕಾದ್ರೆ ಶಿವಮೊಗ್ಗ ಬಂದಾಗ ಅಲ್ಲಿ ನಾನು ಆ ಒಂದು ದಿನಾಚರಣೆ ಆಚರಿಸುವಂತ ಸಂದರ್ಭದಲ್ಲಿ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಕೆಲವರು ಒಳ್ಳೊಳ್ಳೆ ಮಾತುಗಳಾಡಿದಾಗ ಇನ್ಸ್ಪೈರ್ ಆಗಿರ್ತಕ್ಕಂಥ ಆ ಒಂದು ಇನ್ಸ್ಪೈರ್ ಇಂದ ನಾನು ತುಂಬಾ ಕಷ್ಟಪಟ್ಟು ಸಮಾಜ ಅಂದ್ರೆ ಹಿಂಗಿದೆ, ಇಂತ ಒಳ್ಳೆ ವ್ಯಕ್ತಿಗಳು ಇದಾರೆ, ಈಗಲೂ ನೋಡ್ತಾರೆ. ಈ ತರ ನಮ್ಮ ಡಿಸಬಿಲಿಟಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಈಗೂ ನೋಡೋರು ಇದಾರ, ಇಷ್ಟು ಒಳ್ಳೆಯವರು ಇದಾರ. ಎಷ್ಟೋ ಮೂಢನಂಬಿಕೆ ಇರ್ತಕ್ಕಂಥ, ಏನು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಹಳ್ಳಿ ಜನಗಳು ಅವ್ರನ್ನ ಕೇವಲ ಕಂಡಾಗ ಅವ್ರ ಮನಸ್ಸು ಕುಗ್ಗು ಹೋಗ್ತಾ ಇರತ್ತೆ. ಅದೇ ನಾವು ಸಿಟಿ ಲೆವೆಲ್ ತುಂಬಾ ಎಜುಕೇಟೆಡ್ ಇದ್ದಾಗ, ತುಂಬಾ ತಿಳ್ಕೊಂಡಿರ್ತಕ್ಕಂಥ ಜೊತೆ ಬೆರ್ತಾಗ ನಾವೆಲ್ಲ ತಿಳಿತಾ ಹೋಗ್ತೀವಿ. ಹಾಗಾಗಿ ಇದು ಎಷ್ಟೋ ಜನಗಳು ಎಜುಕೇಟೆಡ್ ಆಗಿದ್ದಾರೆ, ಈ ಒಂದು ದಿನಾಚರಣೆ ಪ್ರಯುಕ್ತ ಎಜುಕೇಟೆಡ್ ಆಗಿದ್ದಾರೆ. ಆಮೇಲೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳು ಅವ್ರಿಗೆ ತಲುಪುವಂತ ಒಂದು ಸಿಚುವೇಶನ್ ಬಂದಿದೆ. ಅವ್ರ ಡಿಸಬಿಲಿಟಿ ಅಂದ್ರೆ ಏನು, ಅದ್ರ ಮಹತ್ವ ಏನು, ಅದ್ರ ಸರ್ಕಾರ ಸೌಲಭ್ಯಗಳು ಏನಿರುತ್ತೆ ಅನ್ನೋದನ್ನ ಈ ಒಂದು ದಿನಾಚರಣೆ ಮುಖಾಂತರ ಜನಗಳಿಗೆ ಅನುಕೂಲ ಆಗಿದೆ. ಹಾಗೆ ಇನ್ ಮುಂದೆ ಇಂಥ ದಿನಾಚರಣೆಗಳಿಗೆ ವಿಶೇಷ ಚೇತನ ಮತ್ತೆ ಅವ್ರ ಪೋಷಕರು ಅಟೆಂಡ್ ಆಗ್ಲೇಬೇಕು. ಇದು ಯಾಕಂತಂದ್ರೆ ಅವ್ರ ಭವಿಷ್ಯದ ಪ್ರಶ್ನೆ, ಇದನ್ನ ಅಟೆಂಡ್ ಆದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಕೊನೆಯದಾಗಿ ನಮ್ಮ ಎಲ್ಲಾ ಕೇಳುಗರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ವಿಷಯದ ಬಗ್ಗೆ? ಪ್ರತಿಯೊಬ್ಬ ವ್ಯಕ್ತಿನೂ, ಯಾರು ಇಲ್ಲಿ ಹುಡ್ತಾ ಪ್ರತಿಯೊಬ್ಬರಿಗೂ ವಿಕಲತೆ ಇದೆ. ವಿಕಲತೆ ಅನ್ನೋದು ಯಾರು ಒಬ್ಬ ನೋಡ್ಕೊ ವಿಕಲತೆ, ನಾನ್ ಚೆನ್ನಾಗಿದ್ದೀನಿ ಅವ್ನು ಚೆನ್ನಾಗಿಲ್ಲ ಅಂತ ಅಂದ್ಕೊಳೋದು ತಪ್ಪು. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ವಿಕಲತೆ ಇದೆ. ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಇದ್ದೇ ಇರತ್ತೆ. ಒಂದು ಹಾರ್ಟ್ ಆಗಿರ್ಬೋದು, ಒಂದು ಕಿಡ್ನಿ ಆಗಿರ್ಬೋದು, ಅಥವಾ ಏನೋ ಒಂದು ವಿಕಲತೆ ಇರತ್ತೆ. ಕೆಲವರು ಜಾಸ್ತಿ ಮಾಡ್ತಾರೆ ಕಾಣ್ತೀರಾ, ಅವ್ರನ್ನ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಇವ್ರಿಗೆ ಸರಿ ಇಲ್ಲ ಹಂಗಿಲ್ಲ ಅಂತ. ಅಂತವ್ರ ಯಾರಿಗೆ ಡಿಸಬಿಲಿಟಿ ಅಂತ ಹೇಳ್ತಿಲ್ಲ, ದೈಹಿಕ ಉನ್ನತಿ ಯಾರಿಗೆ ಜಾಸ್ತಿ ಇರತ್ತೆ, ಯಾರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ, ಅವರೇ ಜವಾಬ್ದಾರಿಯುತವಾಗಿ ಕೆಲಸ ಮಾಡೋದು, ಅವರಿಂದನೇ ಜಾಸ್ತಿ ಕೆಲಸ ಆಗೋದು. ತುಂಬಾ ಸೌಕರ್ಯ ಮತ್ತೆ ತುಂಬಾ ಇದಿರ್ತಕ್ಕಂಥ ಒಂದು ಅನುಕೂಲತೆ ಇರ್ತಕ್ಕಂಥ ಅಥವಾ ದೇಹನ ತುಂಬಾ ಒಂದ್ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥವ್ರಿಗೆ ಅವರಿಂದ ಕೆಲಸಗಳು ಕಡಿಮೆ ಅಂತ ಎಲ್ಲರಿಗೂ ಹೇಳ್ತಿಲ್ಲ. ನಾನು ತುಂಬಾ ಎಬಿಲಿಟಿ ಇರ್ತಕ್ಕಂಥ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಾನ್ ಸೂಕ್ಷ್ಮವಾಗಿ ಸಾಮಾನ್ಯವಾಗಿ ಎಷ್ಟು ತುಂಬಾ ನೊಂದಿರ್ತಾರೆ, ಅವರಿಂದಾನೇ ಸಮಾಜ ಒಂದಷ್ಟು ಜವಾಬ್ದಾರಿಯುತವಾಗಿ ನಡೆಯುತ್ತೆ ಅನ್ನೋದು ನನ್ನೊಂದು ಅಭಿಪ್ರಾಯ. ಹಾಗಾಗಿ ಎಲ್ಲರಿಗೂ, ಎಲ್ಲ ಪೋಷಕರಿಗೆ ಹೇಳ್ತೀನಿ, ಎಲ್ಲ ಸಾರ್ವಜನಿಕರಿಗೆ ಹೇಳ್ತೀನಿ, ದಯವಿಟ್ಟು ಯಾರನ್ನು ಕೇವಲವಾಗಿ ಕಾಣಬೇಡಿ. ಯಾರು ಹೇಗಾಗ್ತಾರ ಅಂತ ಹೇಳಕ್ ಬರಲ್ಲ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಒಂದು ಮಾತನ್ನು ಕೇಳ್ತಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಸರ್ ತಮಗೂ ಕೂಡ. ಸೊ ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮಗೂ ಕೂಡ ಈ ಒಂದು ವಿಶೇಷ ದಿನದ ಕುರಿತಾಗಿ ಮಾಹಿತಿಗಳನ್ನ ನೀಡಿದ್ರಿ. ಸೊ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಯಾರೆಲ್ಲ ವಿಶೇಷ ಚೇತನರಿದ್ದೀರಿ, ಸೊ ನಿಮ್ಮ ಹಕ್ಕುಗಳನ್ನು ನೀವು ಪಾಲಿಸಿ, ಜೊತೆಗೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಹೊರಗಾಕಿ ನಿಮ್ಮ ಆತ್ಮಸ್ಥೈರ್ಯವನ್ನು ಚೆನ್ನಾಗಿಟ್ಕೊಂಡು ಯಶಸ್ಸನ್ನು ಗಳಿಸಿ ಅಂತ ಹೇಳೋಕ್ಕೆ ನಾನು ಕೂಡ ಇಷ್ಟಪಡ್ತಾ ಇವತ್ತಿನ ನಮ್ಮ ಆಗಬೇಡಿ ಆಲಸಿ ನಮ್ಮನ್ನು ಆಲಿಸಿ ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಬಾಯ್. ಇಷ್ಟೊತ್ತು ನೀವು ಕೇಳಿದ್ದು ಆಗಬೇಡಿ ಆಲಸಿ ನಮ್ಮನ್ನು ಆಲಿಸಿ ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.